₹50 ಇರುವುದ ನಾನು ಕಾಫಿ ಕುಡಿದಿಲ್ಲ ಹಾಲಿತ್ತು ಅವನು ಹೆಂಗೆ ಕಾಫಿ ಐತೆ ಬಚ್ಚಲೆಲ್ಲ ಚಪ್ಪಲ್ ಬಿಟ್ಟಿರೋರು ಬಟ್ಟೆಯಲ್ಲಿ ಬಚ್ಚಲೆಲ್ಲ ಚಪ್ಪಲ್ ಇಟ್ಟಿದೆ ಅಂತ ಕಾಲು ತೊಳ್ಕೊಂಡೆಲ್ಲ ಕಸ ಹೋಗಿ ಬಂದು ರೇಟ್ ಮಾಡ್ತಾರೆ ಕಾಫಿ ಕುಡಿದ್ರೆ ಒಂಚೂರು ಇಸ್ಕೊಳ್ತೀನಿ ಕುಡಿಯವ ಒಂದು 3-4 ಸ್ಪೂನ್ ಅಷ್ಟು ಹಾಲು ಇಟ್ಕೊಂಡು ಕಾಫಿ ಕಾಯಿಸ್ತೀನಿ ಅಂತಿಲ್ಲವ ಒಬ್ಬನಿಗೆ ಆಯ್ತು ತಾನೆ ನೀ ಕಾಯಿಸ್ಕೊ ಕುಡಿಯವ ನಾನು ಆಮೇಲೆ ತಂದು ನಿಧಾನ ಕುಡಿತೀನಿ ಆಯ್ತು ಬೇಡ ನನಗೇನು ಬೇಡ ಒಂದು ಹಾಲು ಎಲ್ಲಿ ಫಾರಿಂಗ್ ಎಲ್ಲೂ ಓಡೋಯ್ತಾಗ ನೀ ಕಾಯಿಸ್ಕೊಂಡು ಕುಡಿ ತಲೆ ಕೆಡಿಸ್ಕೊಳ ಅಲ್ಲ ನಂದೇನು ಇಷ್ಟು ಅರ್ಜೆಂಟಾಗಿ ಓಡೋಯ್ತಿರಲಿಲ್ಲ ಯಾರು ಬಂದು ನಾನು ಎಲ್ಲಿ ಹೋಯ್ತಾ ಇಲ್ವಲ್ಲವ ಆಯಿತು ತಂದ್ಬಿಟ್ಟಿನಿ ಒಂದು ಕೊಟ್ಟು ಕಾಯಿಸಿ ಬೇಡ ನೀ ಕಾಯಿಸ್ಕೊ ಕುಡಿ ನೀವು ಕುಡಿಯಲ್ವಾ ಬೇಡ ನಾ ಎಲ್ಲೂ ಹೋಯ್ತಲ್ಲ ಅಂತ ಹೇಳಿದ್ನಲ್ಲ ಈಗ ಆಯ್ತು ಎದ್ದಿದ್ದಕ್ಕೆ ಮಾಡ್ತೀನಿ ಇಬ್ಬರು ಒಂದು ಸ್ವಲ್ಪ ಕುಡಿಯೋ ನೀರು ಬೇಡ ಮಾಡ್ಕೊ ಕುಡಿ ನಾ ಮಾಡ್ಕೊಂಡು ಕುಡಿಯೋಕ್ಕೆ ಸ್ವಲ್ಪ ಬಿದ್ದು ಹೊಡೋಬೇಕಾಯ್ತಾನ ನೀವು ಹೋಯ್ತಾನಲ್ಲ ಒಂದು ಸ್ವಲ್ಪ ಕಾಯಿಸ್ಕೊಡೋಣ ಎಲ್ಲೂ ಹೋಯ್ತಾ ಇಲ್ವಲ್ಲ ತಂದಿದ್ದಕ್ಕಾದ್ರೂ ಈ ಕಾಯಿಸ್ಕೊ ಕುಡಿ ಅಲ್ಲಿರೋದೇ 1 ಸ್ಪೂನ್ 2 ಸ್ಪೂನ್ ಸಾಕ ಇದು ಹಾಲೆ ಸ್ಪೂನ್ ಲೆಕ್ಕದಲ್ಲಿ ಇಟ್ಕೊಂಡು ಕಾಫಿ ಕಾಯಿಸ್ತೀನಿ ಟೀ ಕಾಯಿಸ್ತೀನಿ ಅಂತಿಲ್ಲ ಬೇಡ ನೀ ಕಾಯಿಸೋ ಬೇಡ ಬೇಡ ಹೇಳವಾ ನೀನು ಇಟ್ಟಿರೋದೇ 2-3 ಸ್ಪೂನ್ ಲೆಕ್ಕದಲ್ಲಿ ಹಾಲು ಇಟ್ಕೊಂಡಿದ್ದೆ 3 ಸ್ಪೂನ್ 4 ಸ್ಪೂನ್ ಆಗಷ್ಟು ಹಾಲು ಇಟ್ಕೊಂಡು ನೀನು ಕಾಫಿ ಕಾಯಿಸ್ತೀನಿ ಟೀ ಕಾಯಿಸ್ತೀನಿ ಯಾಕೆ ಕೂತಿದೆಯಲ್ಲ ನೀನು ಕಾಯಿಸ್ಕೊಡು ಕುಡಿತೀನಿ ಕರೆಕ್ಟಾಗಿ 1 ಲೋಟ ಕಾಯಿಸ್ಕೊಡು ಕುಡಿಯೋದ ಮಾತಾಡೋ ನೀನು ಹಾಲು ಇಟ್ಟಿರೋದೇ 3-4 ಸ್ಪೂನ್ ಹಾಲು ಇಟ್ಕೊಬಿಟ್ಟು ನಾನು ಟೀ ಕಾಯಿಸ್ತೀನಿ ಕಾಫಿ ಕಾಯಿಸ್ತೀನಿ ಅಂದರೆ 3-4 ಸ್ಪೂನ್ ಹಾಲು ಹಾಕೋದು ಒಂದೇ ಅಲ್ಲ ಕಣವ ಒಂದೇ 1 ಲೋಟನೂ ಇಲ್ಲ ಅರ್ಧ ಲೋಟ ಅದ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಅದ ಇದರಲ್ಲಿ ಒಂಚೂರು ನೀರು ಹಾಕೊಂಡು ಅದೇ ಬೇಕಾದು ಕುಡಿದ್ರೆ ಆಗೋಲ್ದಾ ಹಾಲಿಗೆ ಹಾಕೊಂಡು ಕುಡಿದ್ರೆ ನೀರು ಹಾಕ್ತೆ ಅಯ್ಯೋ ಕಾಫಿ ಟೀ ಕಾಯಿಸೋದು ಯಾವತ್ತೂ ನೋಡಿಲ್ವಾ ನೀನು ಆಯ್ತು ನಮ್ಮ ಅಜ್ಜಿ ಬಾಗಿಲು ಹಾಕ್ಕೊಂಡು ಎಲ್ಲ ಹೊಟ್ಟೋಗೋರೆ ಮೈಸೂರು ಅಥವಾ ನಂಜನಗೂಡು ಎಲ್ಲರೂ ಹೋಗಿರ್ಬೋದು ಬಂದೂರು ಹೋಗಿರ್ಬೋದು ಅಥವಾ ಹುಷಾರಿಲ್ಲ ಏನೋ ಕತೆ ಹೊಡಿಬೋದು ಅಥವಾ ಕಡೆ ಪಕ್ಷ ಹಿಂದೆ ಹೋಗಿ ಕೂತಿದ್ದೀನಿ ಹಿಂದ್ಗಡೆ ಮನೆಯಲ್ಲಿ ಅಂತ ಹೇಳಿದ್ರು ಹೇಳ್ಬೋದು ಫೋನ್ ಮಾಡಿದೆ ಫೋನ್ ಪಿಕ್ ಮಾಡ್ತಿಲ್ಲ ಬೇಕಂತ ಮಾಡ್ತಿರೋದು ಇಲ್ಲಿ ನೋಡಿ ಕಸ ತೆಗೆದು ಈಚೆಗಿಸ್ತಿರೋದು ನಾನು ಕವರಲ್ಲಿ ಹಾಕಿಡ್ತಿದ್ನಲ್ಲ ಇದೆಲ್ಲ ಇಲ್ಲಿ ಕಪ್ ಕವಲ್ಲರೂ ಬಿದ್ದಿಲ್ಲ ಇದು ಅದೇ ಅಡುಗೆ ಮನೆಯಲ್ಲಿ ಇದು ಬೇಕಂತ ನಾನು ನೋಡೋಕೆ ಬಂದಿರೋದು ಏನು ಮಾಡ್ತಾವನೆ ಅಂತ ಈಚೆ ಹಾಕ್ತಿರೋದು ಏನಂದರೆ ಒಣಗಿಸ್ತೀನಿ ಅಂತ ಅಂದರೆ ಬೀದಿಗೆ ಹಾಕ್ತೀವಿ ಬಿಸಾಕ್ತೀನಿ ನಿನ್ನ ಬೀದಿಗೆ ಬಿಸಾಕ್ತೀವಿ ಒಣಗು ಅಂತ ಚೆನ್ನಾಗಿ ಅದೇ ಬೇಕಂತ ಮಾಡಿರೋದು ಈಗ ಏನಂದರೆ ಬೆಳಿಗ್ಗೆ ಇಲ್ಲಿಂದ ಎದ್ದು ನಮ್ಮ ತಾಯಿ ಮನೆಗೆ ಹೋದ್ನಾ ಅಲ್ಲಿ ಊಟ ಮಾಡಿದ್ಮೇಲೆ ಅದು ನಿದ್ದೆ ಗೊತ್ತಾಯ್ತು ಹೆವಿ ಸೊ ಕೂತ್ಕೊಂಡು ತೂಗಿಸೋದ್ರ ಬಲ್ಲಿ ಅಟ್ಲೀಸ್ಟ್ ಹೋಗಿ ಮಲಿಕೊಳ್ಳೋದು ಸ್ವಲ್ಪ ಹೊತ್ತು ಅಂತ ಐಡಿ ಹಾಕೋ ಬಂದೆ ಸೊ ಇವರು ಬಾಗ್ಲಾಕೊಂಡು ಓಡೋಗೋರೆ ಬೆಳಿಗ್ಗೆ ಈ ಕಡೆಯಿಂದ ಹೋಗಿದ್ದೆ ಅದು ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ ಇವತ್ತಿನ ಡೈಲಿ ವೀಡಿಯೋ ನೋಡಿದ್ರೆ ಗೊತ್ತಾಗೋಗುತ್ತೆ ಸೊ ಅಲ್ಲಿ ನಮ್ಮ ತಾಯಿ ಮನೆಗೆ ಹೋಗಿ ಅವ್ರು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಟ್ಟಿಲ್ಲ ಸೊ ಅವ್ರೇನೋ ಹಬ್ಬ ಅಲ್ಲಿ ಹೊತ್ತು ಏನೋ ಆಳು ಮುಳು ಮಾಡ್ಕೊಂಡು ಕೂತಿದ್ರು ಸೊ ಮಧ್ಯಾಹ್ನ 12 ಗಂಟೆಗೆ ಊಟ ಕೊಟ್ಟರು ಸೊ ಊಟ ಮಾಡ್ಕೊಂಡು ಹೊರಟಿದ್ದೆ ಈಗ ಟೈಮ್ ಎಷ್ಟು ಅಂದರೆ 2:15 ಕರೆಕ್ಟಾಗಿ ಇಲ್ಲಿ ಬಂದೆ ಇವರು ಬಾಗ್ಲಾಕೊಂಡು ಓಡೋಗೋರೆ ಸರಿ ದುರ್ಗಾಂಬ ಮುಂದೆ ಹೋಗ್ತಾ ಇದೆಯಲ್ಲ ದೊಡ್ಡ ಲಾರಿ ಅದು ಗಾಡಿ KS27 ಇರಬೇಕು ನಾಟ್ ಶ್ಯೂರ್ ಅದು ಯಾಕೆ ಕಾಣಿಸ್ಕೊಳ್ತಿರೋದು ಅಂದರೆ ಪುನಃ ಅಲ್ಲಿಗೆ ಹೋಗುವಂಥ ಎಲ್ಲಿ
ಆರ್ಗನೈಸ್ಡ್ ಅವರು. ಸೌಂಡ್ ಫಾರ್ಮುಲಾ ಮತ್ತು ಹೋಗೆ ಅದೇನು ಗೊತ್ತಾ, ಈಗ ದುರ್ಗಾ ಪರಮೇಶ್ವರ ದೇವಸ್ಥಾನದ ಅದೇ ವಿಷಯ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಲಾರಿ ತೋರಿಸಿದ್ನಲ್ಲ, ಆ ಲಾರಿ ಎಲ್ಲ ಒಂದೇ ರಿಲೇಟೆಡ್. ಅದೇನು ದುರ್ಗಾ ಗಾಡಿ ಮೇಲೆ ದುರ್ಗಾ ಬರೆದಿದ್ದು, ಅಂದರೆ ಇದಕ್ಕೆ ಹೋಗುವಂಥ, ಅದಕ್ಕೆ ರಾಜೇಶ್ ಇಲ್ಲ ಮೈಸೂರಿಗೆ ಹೋಗಲ್ಲ, ರಾಜೇಶ್ದು ಥೀಮ್ ಅದು. ಅಂದರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಸುಮಾರು ಗಾಡಿಗಳು ಕಾಣಿಸ್ಕೊಂಡು ರಾಜನ ಆದೇಶ ಆಗಿದೆ ಅಂತ ತೋರಿಸ್ತಾ ಇರೋದು, ವಾಪಸ್ ಹೋಗುವಂಥ ಯೂಟರ್ನು. ಹುಡುಗರು ತಲೆ ಕೆಡಿಸ್ಕೊಳ್ಳೋದು ಬೇಡ, ಇದೆಲ್ಲ ಇದ್ದಿದ್ದೆ ವೆರಿ ವೆರಿ ಕಾಮನ್. ಪ್ರತಿ ದಿವಸ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಲ್ಲ, ಅದೇ ಸ್ಟೋರಿ ಇದು. ಇವಾಗ ಓಕೆ, ಇನ್ನೂ ತುಂಬ ದಿನದ ಸ್ಟೋರಿ ಹೋಗ್ಬಿಟ್ಟೇ ಬಿಡ್ತೀನಿ. ಬೆಳಿಗ್ಗೆ ಏನಾಯ್ತು ಗೊತ್ತಾ, ಇದಕ್ಕೆ ಬಂದೆ, ನಮ್ಮ ಅಜ್ಜಿ ಮನೆ ಹತ್ರ ಟೀ ಸ್ವಲ್ಪ ಕೊಟ್ಟರು, ಅರ್ಧ ಲೋಟ ಇತ್ತು. ಸಾಧನೆ ಮಾಡಿದೆ, ಕುಡಿಯೋಲ್ಲ ಬೇಡ, ಅಷ್ಟು ಕುಡಿದ್ಬಿಟ್ಟು ಟೀ ಕುಡಿದೆ ಅಂತ ಹೇಳಿಸ್ಕೊಳ್ಳೋದು ಬೇಡ, ಕುಡಿದೆ ಅಂದ್ಕೊಳ್ಳೋದು ಬೇಡ, ಕುಡಿದಾರೆ ಅದು ಬೆಟ್ರ್ ಹೋಗ್ಬಿಟ್ಟು ಬಂದುಬಿಟ್ಟೆ. ಸೊ ಅದಾದಮೇಲೆ ನಾನು ಟೀ ಕುಡಿಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮನೆ ಬಾಗ್ಲಾಕೊಂಡು ಹೊರಗಿರೋದು. ಅವ್ರ ಸ್ಟೋರಿ ಹೇಳ್ತಿರೋದು ನಮ್ಮ ತಾಯಿ ಇದಕ್ಕೆ ಹೋಗಿರ್ಬೋದು, ಇವತ್ತು ಭೀಮನಮಾಸೆ ಅಲ್ವಾ, ದೇವಸ್ಥಾನಕ್ಕೆ ಹೋಗಿರ್ಬೋದು ಅಂತ ಕತೆ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಅಜ್ಜಿಗೆ ದೇವಸ್ಥಾನಕ್ಕೆ ಹೋಗೋಷ್ಟು ತಾಕತ್ತೇ ಇಲ್ಲ. ಫಸ್ಟ್ ಆಫ್ ಆಲು ನಡ್ಕೊಂಡು ಹೋಗೋದೇ ದೊಡ್ಡ ಕತೆ. ಅವರು ಆಟೋಲ್ಲಿ 100 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗೋ ಕ್ಯಾಂಡಿಡೇಟ್ ಅಲ್ಲ ಅವರು ದೇವಸ್ಥಾನಕ್ಕೆ. ಸೊ ಬೇಕಂತ ಇಲ್ಲ, ಯಾರ್ದೋ ಹಿಂಗಡೆ ಪಕ್ಕದ ಮೇಲೆ ಅಕ್ಕಪಕ್ಕದ ಮೇಲೆ ಕೂತಿರ್ತಾರೆ, ಆಮೇಲೆ ಎದ್ದು ಬರ್ತಾರೆ ನಾನು ಈ ಕಡೆ ಬಂದಮೇಲೆ. ಸೊ ಸುಮ್ಮನೆ ನಾನು ನಡ್ಕೊಂಡು ಓಡಾಡಲಿ ಅಂತ ಮಾಡಿರೋದು. ಇನ್ನೊಂದೇನೋ ನನ್ನ ತಾಯಿ ಮನೇಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೊಟ್ಟಿಲ್ಲ, ಯಾಕಂದರೆ ಅಜ್ಜಿ ಮನೆ ಬ್ರೇಕ್ಫಾಸ್ಟ್ ಮಾಡಿಲ್ವ ನಾನು, ಆ ಕಾರಣಕ್ಕೋಸ್ಕರ. ಸೊ ಅಜ್ಜಿ ಮನೆ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದ್ಬಿಟ್ಟು ನಮ್ಮ ಏನು ಹೇಳೋದು, ನಮ್ಮ ತಾಯಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಕೊಟ್ಟಿಲ್ಲ. ಮಧ್ಯಾಹ್ನ ಊಟ ಕೊಟ್ಟರು. ಊಟದಲ್ಲಿ ನಿದ್ದೆ ಮಾತ್ರ ಅದು ಮುದ ಕೊಟ್ಟಿದ್ರು. ಸೊ ಯಾಕಂದ್ರೆ ನಿದ್ದೆ ಬಂದಿತ್ತು ಹೆವಿ. ಸೊ ಅಲ್ಲಿ ನಮ್ಮ ತಾಯಿ ಮನೆ ಹತ್ರ ಮನೆ ಕೆಳಗೆ ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ಅಜ್ಜಿ ಮನೆ ಮನೆ ಕೆಳಗೆ ಬಂದೆ. ಸೊ ನಾನು ನಮ್ಮ ಅಜ್ಜಿ ಮನೆಗೆ ಬಂದ ತಕ್ಷಣ ಬಾಗ್ಲಾಕೊಂಡು ಹೊರಗಿಲ್ಲ. ಆ್ಯಕ್ಚುಲಿ ನಾನು ಮಲಿಕೊಳ್ಳೋಕ್ಕೆ ನಮ್ಮ ಅಜ್ಜಿ ಮನೆಗೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಊಟದಲ್ಲಿ ನಿದ್ದೆ ಮಾತ್ರ ಕೊಟ್ಟಿರೋದು. ಜೊತೆಗೆ ಇನ್ನೊಂದು ಏನಂದರೆ ಕೆಲಸ ಮಾಡ್ತಾ ಕೂತಿದ್ನಲ್ಲ, ಸೊ ಆ ಕೆಲಸ ನಿಂತು ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿರೋದು. ಸೊ ಅದಕ್ಕೆ ಯಾಕೆ ರೀಸನ್ ಅಂದರೆ, ರಾಜಷ್ಟು ಸ್ಕೂಟ್ರ್ಗಳು ಬೆಳಗ್ಗೆಯಿಂದ ಸುಮಾರು ಕಾಣಿಸ್ತಿದ್ದು ನನಗೆ. ಆ್ಯಕ್ಚುಲಿ ಇನ್ನೂ ವೀಡಿಯೋ ಕವರ್ ಮಾಡಿಲ್ಲ. ಈಗ ಆ್ಯಕ್ಚುಲಿ ಅಲ್ಲೊಂದು ಫ್ರೇಮಲ್ಲಿ ಕವರ್ ಮಾಡಿದೆ ಅಂತ ಅಂದ್ಕೊಳ್ತೀನಿ. ಸೊ ಅದೇ ರಾಜರ ಆದೇಶ ಆಗಿದೆ, ರಾಜ ಸ್ಟೇಟ್ ಇಂಪ್ಲಿಮೆಂಟೇಷನ್ಗೋಸ್ಕರ ಮಾಡಿರೋದು ಅಂತ. ಜೊತೆಗೆ ನಡ್ಕೊಂಡು ಓಡಾಡಲಿ ಅಂತ ಇಲ್ಲಿಂದ ಅಲ್ಲಿಂದ ನಡ್ಕೊಂಡು ಬಿಸಿಲು ಓಡಾಡಲಿ ಅಂತ. ಬಿಸಿಲು ಅದು ಇವತ್ತು ಬುಧವಾರ ಬೇರೆ ಅಲ್ವಾ, ಅದಕ್ಕೆ ರಾಜರ ಆದೇಶ, ಒಡೆಯರ್ ಆರ್ಡ್ರ್ ಆಗಿದೆ, ಅದಕ್ಕೆ ಹಂಗೆ ಮಾಡಿದ್ದಾರೆ ಅಂತ ತೋರಿಸ್ತಾ ಇರೋದು. ಬ್ರೇಕ್ಫಾಸ್ಟ್ ಕೊಟ್ಟಿಲ್ಲ ಅದಕ್ಕೋಸ್ಕರನೇ. ಆದರೆ ಬೇಗ ಬ್ರೇಕ್ ಮಾಡೋಕ್ಕೆ ಬಿಡೋದಿಲ್ಲ, ಫಾಸ್ಟಾಗಿ ಬ್ರೇಕ್ ಮಾಡೋಕ್ಕೆ ಬಿಡೋಲ್ಲ, ಎಲ್ಲ ಸ್ಲೋ ಮಾಡ್ತೀವಿ ಅಂತ. ಬ್ರೇಕ್ಫಾಸ್ಟ್ ಅಂದರೆ ಅರ್ಥ ಬೇಗ ಬ್ರೇಕ್ ಮಾಡುವಂಥ. ಅಂದರೆ ಯಾವುದಾರ ಸಮಸ್ಯೆ ಬಂದ ತಕ್ಷಣ ಬೇಗ ಡಿಕೋಡ್ ಮಾಡಿಬಿಡ್ತೀನಿ. ಸೊ ಡಿಕೋಡ್ ಮಾಡದೆ ನೋಡ್ಕೊಳ್ಳೋದು ಇವರ ಉದ್ದೇಶ. ಗಾಡಿ ಬೇಕಂತ ಕಾಣಿಸ್ಕೊಳ್ತಾ ಇರೋದು. ಬೇಕಂತ ಕಾಣಿಸ್ಕೊಳ್ತಾರೆ. ಓ ವ್ಯಾಗ್ನರ್, ಇದು ವ್ಯಾಗ್ನರ್ ಒಂದು ಆ್ಯಕ್ಟಿವಾ 16. ವ್ಯಾಗ್ನರಿಂದ ಕಥೆ ಏನು ಅಂದರೆ, ಮಾಮೂಲಿ ಇದು ಸ್ಟೋರಿ ಅದರದ್ದು ವಿ ಕ್ಯಾಪ್ಚರ್ ಐಡೆಂಟಿಟಿ ಫಾರ್ಮುಲಾ ಅದು. ಇನ್ನೊಂದೇನೋ ಇಲ್ಲಿ ನಿಂತ್ಕೊಂಡಿರೋದು 16, ಅಲ್ಲಿ ಓನ್ ಆ್ಯಕ್ಟಿವಾ 16 ಇದೆ ಲಾಸ್ಟ್ ನಂಬರ್ಗಳು, ಗಾಡಿ ನಂಬರ್. ಅದು ಆ್ಯಕ್ಚುಲಿ ಗಾಡಿ ನಿಂತಿದೆಯಲ್ಲ, ಅದು ಶಾಂಭವಿ ರಿಲೇಟಿವ್ ಓಲ್ಡ್ ಮನೆ ಅಲ್ಲ, ರಿಲೇಟಿವ್. ತುಳಪ್ ಚಿಕ್ಕಪ್ಪನ ಮಕ್ಕಳು ಅಂತೀವಲ್ಲ, ಆ ಥರದವ್ರು ಕಸಿಂಗ. ಕೊಡ್ತಿದ್ದಾನವ ಅಲ್ಲ ಚಾಕ್. ಈಗ ಪಾಕೆಟ್ ಹೊಡೆಯಕ್ಕೆ ಚಾಕ್ ಬೇಕು ನಿಮ್ಗೆ. ಈ ಪಾಕೆಟ್ ಹಾಲಿನ ಪಾಕೆಟ್ ಹೊಡೆಯಕ್ಕೆ ಚಾಕ್ ಬೇಕಾ? ನಿನ್ಗೇನೋ ವಯಸ್ಸಾಗದೆ ಮುದುಕಿ, ನಿಮಗೆ ಹಾಲಿನ ಪಾಕೆಟ್ ಕುಯ್ಯೋಕ್ಕೆ ಚಾಕ್ ಬೇಕಾ? ಬಾ ತಗೋದೇನು ಕುಯ್ಯಿ ತೋರಿಸೋಸಿ, ಇನ್ನು ನಾನು ನೋಡ್ತೀನಿ. ಅದೇನು ಕುಯ್ತೀಯ ಈಗ? ನೀನು ಮಾತಾಡೋದು ಬೇಡ, ಈಗ ಮಾತಾಡ್ತಿದ್ರಲ್ವಾ, ತಗೊಳ್ಳಿ. ಒಂದ್ ನಿಮಿಷ ಇಬ್ಬರಲ್ಲಿ ಯಾರು ಒಬ್ರು ಈ ಚಾಕಲ್ಲಿ ಹಾಲಿನ ಪಾಕೆಟ್ ಹೆಂಗೆ ಕುಯ್ದು ತೋರಿಸ್ಬಿಡಿ, ನಾನು ನೋಡ್ತೀನಿ. ಇಳ್ಕೋ, ನಾನಾ ಮುಡುಗಿರವ. ಬಾಯಿ ಕಡೆ
ನಾನು ಒಬ್ಬ ಎಲ್ಲ ಕೂತಾ ಇದ್ದೀನಿ, ನಿನ್ನ ಬಾರಿಗೂ ಮುಣ್ಣಾಕ್ತು ಕೂತ್ಕೋ. ಏನು ಯಾರು ಕಟ್ಬಾರ್ದು, ತಾಜ್ ಮಹಲ್ ಕಟ್ಟೋಳು ಹೇಳಿ ಇವ್ರು. ಗುಡ್ಸೋಕೆ ಇಟ್ಕೊಂಡಿವಿ. ಕೂತ್ಕೋ ಕಂಡಿದ್ದೀನಿ. ಗೌರ್ಮೆಂಟಲ್ಲಿ ಕೊಟ್ಟರೆ 20-15 ಸೈಟಲ್ಲಿ ಯಾವನ ಕೊಟ್ಟರೆ ಕಾಸಲ್ಲಿ ಮನೆ ಕಟ್ಕೊಬಿಟ್ರೆ ನೆಗದಾಡುವ ಇಲ್ಲಿ. ಯಾರು ಕಟ್ತಾರ ತಾಜ್ ಮಹಲ್ ಕಟ್ಟೋಳು ಹೇಳಿ? ಅಯ್ಯೋ ನಾವು ಇದಕ್ಕಿಂತ ದೊಡ್ಡದು ಕಟ್ತೀವಿ. ನೀವು ಮನೆ ಹಾಳು ಕೆಲಸಗಳು ಮಾಡ್ದೆ ಹೋಗಿರೋ ನಾವು ಚೆನ್ನಾಗಿರ್ತಿದ್ದೋ. ನಾವು ಹಾಳಾಗಿರೋದು ನಿನ್ನಂತೋಳು ಮಾಡಿರೋ ಮನೆ ಹಾಳು ಕೆಲಸಗಳಿಂದ. ಅಯ್ಯ ಕತ್ತಬಲ್ಲ ಕುದುರೆ ಜಿಟ್ಟೆ ಬೆಳಿಗ್ಗೆ ಎದ್ದೋಯ್ತು ಸುಮ್ಮ ಕುತ್ಕೋ. ಏನೋ ಅಕ್ಕಿ ಪಿಕ್ಕಿ ಅವರು ಒಂದು ಹೇಳಿದ ತಕ್ಷಣ ಅಂಗಡಿ ಹತ್ಕೊ ಓಡೋಗಕ್ಕೆ. ನಿಮ್ಮ ಮೊಮ್ಮನ ಮುಖನ ಹಾಕಿದ್ರು ಕಣ ಬಡ್ಡೆತ್ತವ. ಮಗಳು ತಗೊಬಂದು ನೆಟ್ಗಿರೋನ ಕಟ್ಟಬೇಕಾಗಿತ್ತು. ಬಡ್ಡೆತ್ತವ ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಹೆಣ್ಮಕ್ಳು ತಗೊಂಡೋಗ ಆ ಕೆಲ್ಸಕ್ಕೆ ಬರೋದು ಕಮ್ಮಂಗಿಗಳಿಗೆಲ್ಲ ಕಟ್ಬಿಟ್ಟು ಮುಂಡೆವ ನೀವು ಹಾಳಾಗಿದ್ದು ಅಂತ ನಮ್ಮ ಭವಿಷ್ಯನೂ ಹಾಳು ಮಾಡಿ ಕಪ್ಪಿ ಮುಂಡೆತ್ತವ. ಏನು ತಾಜ್ ಮಹಲ್ ಕಟ್ಬಿಟ್ಟು ಬಿಟ್ಟೋಳು ಇಲ್ಲಿ. ನನ್ನ ಮನೆ ಬರಬೇಡಿ ಅಂತ. ನೀನು ಹೇಳ್ದಂಗೆಲ್ಲ ಕೇಳಕ್ಕಿಲ್ಲ. ನಾನು ಇಲ್ಲಿ ಬಿಟ್ಟು ಬಿದ್ದಿಲ್ಲ. ಇನ್ನೇನು ಹಂಗೆ ಇದ್ದಾರಾ? ಇನ್ನೇನು ಅನ್ಲಿಲ್ಲ ಅಂದರೆ ಈಗ ಆ ಚಾಕು ಮತ್ತು ಹಾಲಿನ ಪ್ಯಾಕೆಟ್ ಇಟ್ಕೊಂಡು ಯಾರು ಒಬ್ರು ಕೂದು ತೋರಿಸ್ಬಿಡು ಮತ್ತೆ ನೋಡ್ತೀನಿ ನಾನು. ಅಲ್ಲ ನೀನು ಚಾಕ್ ಎತ್ಕೊಂಡೆ ತಾನೆ ಕೈಗೆ, ಅದು ಹೆಂಗೆ ಆ ಚಾಕಲ್ಲಿ ಹಾಲಿನ ಪ್ಯಾಕೆಟ್ ಕೂದು ತೋರಿಸ್ಬಿಟ್ಟು ನೋಡ್ತೀನಿ. ಮತ್ತೆ ಈ ಅಧಿಕಾರ ಚಲಾಯಿಸೋದೇನಕ್ಕೆ? ಮಾತಾಡಿದವರು ಈಗ ಚಾಕ್ ಬೇಕು ಹಂಗೆ ಹಂಗೆ ಅಂತ ಇಬ್ರು ನೆಗೆದಾಡ್ತಿದ್ದೆ ಅಲ್ವಾ? ಚಾಕು ಕೈ ಕೊಟ್ಟ ಮೇಲೆ ಕೂದು ತೋರಿಸು ನೋಡ್ತೀನಿ. ನಾ ಕುಣಿದಾಡ್ತಾ ಇದ್ದಾನ ಇಲ್ಲಿ? ಇನ್ನೇನು ಅಂದ್ರೆ ಆ ಚಾಕು ಹಂಗೆ ಹಂಗೆ. ನಾನೇನು ಮಾಡ್ದವ್ರಿಗೆ ಏನು ತೊಂದರೆ ಕೊಟ್ಟೆ? ಅದು ಹೇಳು, ಅದೇನು ತೊಂದರೆ ಕೊಟ್ಟೆ ನೋಡ್ತೀನಿ. ನಾನು ಒಂದು ಚಾಕ್ ತಗೊಂಡು ಉಜ್ಜಿ ಬೇಡ, ಅದು ಮೊಂಡಾಯ್ತದೆ, ಒಂದು ಚಾಕ್ ಬಳಸು ಸಾಕು ಅಂತ ನಾ ಹೇಳಿದ್ದು. ಬಳಸ್ಕೋ ನಿಂದು. ನಾನು ಬೇಡ, 10 ರೂಪಾಯಿ ಕೊಟ್ಟರೆ ಹೊಸ ಚಾಕ್ ಕೊಡ್ತಾರೆ. ಏನು ಅದೇ ಟಿಪ್ಪು ಸುಲ್ತಾನ್ ಕತ್ತಿ ನೀ ತಂದಿಟ್ಟಿರೋದು. ಮತ್ತೆ ಕುತ್ಕೋ. ನೀನೇನು ಕೇಳಬೇಡ ಅಂತ ಹೇಳೋದು. ನೀ ತಿಗನೆ ತೊಳ್ಕೊಂಡಿರೋ, ನಾನು ನಂದೇ ಮಾಡ್ತಾ ಇರೋದು ಕಣ. ಇಲ್ಲ ನೀರು ಹಾಕ್ಸ್ಕೊಳಕ್ಕೆ ಯಾಕೆ ಬರ್ತಿದ್ರಿ ಮತ್ತೆ? ಇಲ್ಲ ಬರ್ತಾರೆ. ನೀನು ತಾಜ್ ಮಹಲ್ ಕಟ್ಬಿಟ್ಟಿದ್ಯಾ ಇಲ್ಲಿ? ಏನು ಇವ್ರು ಟಿಪ್ಪು ಅದೇ ಗೌರ್ಮೆಂಟಲ್ಲಿ ಕಿತ್ಕೊತಾರಕೊಂಡು ಸುಮ್ಮನಿರೋ ಕರ್ಕೊಂಡು ಮತ್ತೆ ಒಳಕಾಕಿ ಕಂಬಿ ಎಣಿಸ್ತಾರಕೊಂಡು ಬಿಟ್ಬಿಟ್ಟಾರ ಸುಲಭಾಗಿ. ನಿನಗೆ ಸೈಡ್ ಕೊಟ್ಟವನು ಸಮೇತ ಕಂಬಿ ಎಣಿಸ್ತಾನೆ ಕಣ್ ಸುಮ್ಮನಿರೋ, ತಲೆ ಕೆಡಿಸ್ಕೊಬೇಡ ಸುಲಭಾಗಿ. ಹೊಟ್ಟೆ ಉಡ್ಸಾರೋ ನೀವ ಮುದಗಳ ಇತ್ತಿದ್ದ ಮನೆಗಳನ್ನೂ ಇದ್ದು ಮನೆಗೂ ಬೆಂಕಿ ಇಟ್ಬಿಟ್ಟು ಮನೇನೂ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ ನೀವುಗಳು. ಇಲ್ಲ ಅದೇ ಅವ್ರಿವ್ರ ಮನೆ ಹಾಳು ಮಾಡ್ಬಿಟ್ಟು ನೀವು ಮನೆ ಕಟ್ಕೊಂಡಿದ್ದೀರಿ ಅಷ್ಟೇ ತಾನೇ. ನನಗೆ ಯಾಕೆ ಕೇಳ್ಕೊಂಡೆ? ಕಾನೂನು ಕೋರ್ಟಲ್ಲಿ ಪ್ರೂವ್ ಮಾಡಿಬಿಟ್ಟು ಕಂಬಿನ ಎಣ್ಸಕ್ಕೆ ನಿಲ್ಲಿಸ್ತೀನಿ. ಕೈ ಕೋಳಾಕ್ಸಿ ತಲೆ ಕೆಡ್ಸ್ಕೊಬೇಡ ಸುಮ್ಮನಿರು. ನಾನು ಸುಮ್ಮನೆ ಬಾಯಲ್ಲಿ ಹೇಳೋನಲ್ಲ ಕಣ. ಮಾಡೇ ಮಾಡ್ತೀವಿ ಬಿಟ್ಬಿಟ್ಟಣ. ನಿನಗೆ ಅಲ್ಲ, ನಿನಗೆ ಸೈಟ್ ಕೊಟ್ಟು ನನ್ನ ಮಗನ ಒಳಗೆ ಹಾಕ್ಸ್ತೀನಿ ಕಣ, ಸುಲಭ ಬಿಟ್ಬಿಟ್ಟಣ. ಇಲ್ಲ ನನ್ನ ಹೆಸರು ಬದಲಾಯಿಸ್ಕೊತೀನಿ ಹಾಕ್ಸಿಲ್ಲ ಅಂದ್ರೆ ನಿನ್ನ. ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೊಂಬುದೇವೆ. ಬೆಳಗ್ಗೆ ಎದ್ದು ಯಾವನ ಉಗಿತಾ ಇದ್ದ ಅಲ್ಲಿ ತಗೋಗಿ ಕಸ ಎಲ್ಲಾನೇ ಹಾಕ್ತೀರಾ ನನಗೆ ಹೆಂಗೆ ಅಂತ. ಏನು ಯಾವ ಚಿಕ್ಕ ಒಂದು ಆ ಸೈಟ್ ಎದುರುಗಡೆದು? ಅಲ್ಲಿ ಹೇಳ್ತಿದ್ದವ್ರು ಕೇಳೋಗಲ್ಲಿ. ಅಯ್ಯೋ ಮಂಜುದ ಬೀದಿಯವ್ರದ ಈ ಬೀದಿಯರ್ ಯಾರ್ದಾರು ಹೇಳಿ ನಾವು ಹಾಕತ್ತೀವಿ. ನಿನಗೆ ಹಾಕಿ ಹೋಗು. ಅದು ಯಾವ ಬೋಳಿ ಮಗ ಕಣೆ. ಬಂದೂರಿರೋರು ನಮಗೆ ಸೈಟ್ ಕೊಟ್ಟಿಲ್ಲ, ಚಿಕ್ಕಳ್ಳಿಲಿರೋರ್ಗೆ ಸೈಟ್ ಕೊಟ್ಟಾನೆ. ನಮ್ಮ ತುಲ್ನಾಕೆ ಹಿಡ್ದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟೆ ಬಿಡು. ಚಿಕ್ಕ ಮನೆ ಹಾಕೊಂಡು ಕೈ ಕೋಳ ಬಿಡ್ಸೋಕೆ ಇದೊಂದೇ ಒಂದು ಸಾಕು ಕಣ. ಬಡ್ಡೆ ತವ ನಮ್ಮನೆ ಹಾಳು ಮಾಡ್ಬಿಟ್ಟು ನಿಮ್ಮನೆ ಉದ್ಧಾರ ಮಾಡ್ಕೊಂಡಿದ್ದೀನಿ ಅಂತ ನಾನು ಹೇಳಿದ ಮಾತಿಗೆ ಇಲ್ಲೇ ಸಾಕ್ಷಿ ಸಾಲ್ದ ಕಣ್ಣೆದ್ರಿಗೆ. ಬಂದೂರಲ್ಲಿರೋ ಮಗಳು ಬಿಟ್ಬಿಟ್ಟವ್ರೆ. ಅವ್ರ ಮಕ್ಕಳು ಬಂದೂರಲ್ಲಿರೋ ದೊಡ್ಡ ಮಗಳ ಮನೆಗೆ ಬೆಂಕಿ ಇಟ್ಬಿಟ್ಟು ಮನೆ ಹಾಳು ಮಾಡಿಬಿಟ್ಟು ಚಿಕ್ಕ ಮಗಳಿಗೆ ಚಿಕ್ಕಳ್ಳಿಲಿ ಸಂಸಾರ ಮಾಡ್ತಿರೋಣ ಕರ್ಕೊಬಂದ್ಬಿಟ್ಟು ಬಂದೂರಲ್ಲಿ ಕೆಲಸ ಕೊಡ್ತಿದ್ದಲ್ಲ ಸೈಟ್ ಬೇರೆ ಕೊಡ್ಸಾರ ಕಣಪ್ಪ. ಓಹೋ ಯಾರಿಗವ ಮಗಳು ಮದುವೆ ಮಾಡಿರೋದು? ನಿನ್ನ ಮಗಳ ಮದುವೆ ಮಾಡಿರೋ ನಿನ್ನ ತಮ್ದಿರೋ ಕಣವ. ಏನಾದ್ರು ಬಿಚ್ಕೊಂಡ ಕುಣಿತಾವ್ರೆ ನಿನ್ನಂಗೆ? ನಾನೇ ಕುಣಿಲಿ ಕುಣಿತಾ ಇರೋಳು ನೀನು. ಬೋರ್ಡತ್ತವ ಮಾಡೋದೆಲ್ಲ ಮಾಡ್ಬಿಟ್ಟು ನೆಗದಾಡ್ತಾವೆ ಇಲ್ಲಿ. ನಾನೇ ಗಾಂಧಾರಿ ಅಂತ.
ತಾವು ಹಾಳು ಮಾಡಿ ಸಾಲದು ಅಂತ ಮಕ್ಕಳು ಮೊಮ್ಮಕ್ಕಳನ್ನ ಕರ್ಕೊಬಂದಿದ್ದು. ಅಕ್ಕನೂ ಬೇರೆ, ನಿಂಗೆ ಅಕ್ಕ ಬೇರೆ, ಅಲ್ಲಿಂದ ಮೈಸೂರಲ್ಲ. ಅವಳು ಯಾವಳ ನಂಜನಗೂಡಿನ ಮೈಸೂರು ಮದುವೆ ಮಾಡ್ಕೊಟ್ಟಿರಲ್ಲ, ಅಕ್ಕನ ಹೆಸರು ಬೇರೆ ಹಾಕ್ಸ್ಕೊಂಡಿಲ್ಲ. ಇದು ರಾಜ್ಯ ಬರ ಬನ್ನೂರಲ್ಲಿ ಅಕ್ಕಂದು ಬೇರೆ, ಇವರು ಸಾಲದು ಅಂತ ಮೊದಲ ಎಲ್ಲನೂ ಲೆಕ್ಕ ಕಕ್ಕಿಸ್ತೀನಿ. ತಗೊಳ್ಳಿ, ಸರ್ಕಾರದಲ್ಲಿ ಏನೇನೆಲ್ಲ ಸವಲತ್ತು ತಗೊಂಡಿದ್ದೀರಿ, ಒಂದೊಂದು ಕೆಜಿ ಅಕ್ಕಿ ತಗೊಂಡಿದ್ರು ಅದನ್ನು ಕಕ್ಕಿಸ್ತೀನಿ ಕಣ. ಬಿಟ್ಬಿಟ್ಟಣ ನಾನು ಏನು ನೀನು ಏನು ಬೃಷ್ಟನ ಭೋಜನ ಮಾಡಿದೆ. ಇವತ್ತೇನು ಮಾಡಿದೆ ಹೇಳು ನೋಡ್ತೀನಿ. ಡಿನ್ನರ ಊಟ ಸಾಯಂಕಾಲಕ್ಕೆ ಏನು ಮಾಡಿದೆ ಹೇಳು. ಮತ್ತೆ ಕೂತ್ಕೋಗಲ್ಲಿ, ನೀವು ಅದು ಮಾಡೋ ಯೋಗ್ಯತನೂ ಇಲ್ಲ, ಅದನ್ನ ಬೇರೆ ಮಾತಾಡುವೆ. ಅಕ್ಕಪಕ್ಕ ಕೇಳಿಸ್ಕೊಂಡವ್ರು ಪಾಪ ಚಿರೋಟಿ ಮಾಡಿ ಹಾಕ್ಬಿಟ್ರೆ ಬೃಷ್ಟನ ಭೋಜನ ಅನಿಸ್ಕೋಬೇಕು. ನೀವು ನೋಡ್ರೆ ಒಂದು ಪಾವು ಅಕ್ಕಿನ ಬೇಸಿಗಿಲ್ಲ ಬಡ್ಡೆತವ. ಅಯ್ಯೋ ನಿನ್ನ ಮಗ ಅಲ್ಲಿ ನಿನ್ನ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಎಲ್ಲ ಸಂಪಾದನೆ ಮಾಡ್ತಿಲ್ಲ, ಅಲ್ಲಿ ಕೋಟಿ ಲಕ್ಷ ಈಸ್ಕೋ. ನನಗೆ ಆಗ್ಬೇಕು ಅಂದ್ರೆ ನೀ ಹೇಳ್ದಿಲ್ಲ, ಅದನ್ನ ದಬಾಕ್ತೀನಿ ಅಂತ ಅದಕ್ಕೆ ಕೇಳ್ದೆ. ಎಲ್ಲ ಅಕ್ಕಪಕ್ಕ ಕೇಳಿಸ್ಕೊಂಡವ್ರು ಮನೇಲಿ ಹಾಕೊಂಡು ಚಿರೋಟಿ ಹಾಕ್ತಾರೆ ಅನ್ಬೇಕು. ಇಲ್ಲಿ ನೋಡ್ರೆ ಬಡ್ಡೆ ತಾವ, ನೀವು ಲೋಟ ಕಾಪಿನೂ ಕಾಯಿಸಲ್ಲ, ಮಾತಾಡೋದು ಬೇರೆ ಮಾತಾಡೋರಿ. ಹೊಟ್ಟೆ ಹೊಡ್ಸೋರು ನಾವೇ. ನಮ್ಮನೆ ಹಾಳು ಮಾಡದೆ ಹೋಗಿದ್ರೆ ನಾವೇ ನಿಮ್ಮನೆ ಮುಂದೆ ಬರ್ತಿದ್ದೆ ಬಡ್ಡೆ ತಾವ. ಇಲ್ಲ ನಾನೇನು ಬರೀ ಕೂತ್ಕೊಳ್ಳಲ್ಲ, ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ಟು ಜಡಿಸ್ತೀನಿ, ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಮೊದಲು ನಿನ್ನ ಮಕ್ಕಳು ಮೊಮ್ಮಕ್ಕಳು ಎಕಡೆ ಕಳ್ಕೊ ಹೊಡಿಬೇಕು. ಬಡ್ಡೆ ತಾವ ತಗೊಬಂದು ನಿಮ್ಮನೇಲಿರೋ ಕೇಳೋರಲ್ಲ ಅವ್ರಗಳಿಗೆ. ಎಲ್ಲ ದಬಾಕಿರೋದು ನಾವು ಕಾಣೋ. ಯಾವ ಮೊಮ್ಮಕ್ಳಿಗೆ ಮಾಡಿದೆಯಾ ಹೊಸ ಹೆಸರು ನೋಡ್ತೀನಿ. ನೀನು ಮಾಡಿರ್ಬೋದು, ಸುರೇಶನ್ ಮೊಮ್ಮಕ್ಳಿಗೆ ಮಾಡಿರ್ಬೇಕು, ಮಂಜು ಮೊಮ್ಮಕ್ಳಿಗೆ ಮಾಡಿರ್ಬೇಕು. ನಮ್ಮ ಮಮ್ಮಿ ಮದುವೆ ಮಾಡಿರೋಳು ನಮ್ಮ ಅಜ್ಜಿ, ನಮ್ಮ ಮಮ್ಮಿ ಮದುವೆ ಮಾಡಿರೋಳು ನಂಜನಗೂಡವಳು, ನಮ್ಮ ಅಕ್ತಿಯರು ಮದುವೆ ಮಾಡಿರೋ ನಮ್ಮ ತಾತನಾಸ್ತಿ ಮಾಡ್ಬಿಟ್ಟು ಮಾಡೋರೆ. ನೀ ಏನು ದಬಾಕಿದೆ ಹೊಸ ಹೇಳು ನೋಡ್ತೀನಿ. ಶಿಸ್ವಾರದಿಂದ ಕದ್ಕೊಬಂದಿರೋಕಿನ ಕಾಸು ಕೊಟ್ಬಿಟ್ಟು ತಗೊಂಡಿರೋದು ನಾವು, ಬಿಟ್ಟಿಗೆ ತಗೊಂಡಿಲ್ಲ, ತಿಳ್ಕೋದ. ಶಿಸ್ವಾರದಕ್ಕಿನ ಕಾಸು ಕೊಟ್ಬಿಟ್ಟು ತಗೊಂಡಿದ್ದೀವಿ ನಾವು, ಬಿಟ್ಟಿಗೆ ಅಂತ ತಂದ್ಕೊಟ್ಟಿಲ್ಲ ನೀನು. ಏನೋ ಕೇಳಿಸ್ಕೊಂಡ್ರೆ ಪಾಪ ಮಗಳು ಮದುವೆ ಮೊಮ್ಮಗಳು ಮದುವೆ ಎಲ್ಲ ಮಾಡ್ಬಿಟ್ಟಿರ್ಬೇಕು ಅನ್ಕೋಬೇಕು. ನಿನ್ನ ಮಾತಾ ತಾತನಾಸ್ತಿ ಮಾಡ್ಬಿಟ್ಟು ಮದುವೆ ಮಾಡಿರೋದು ಮಕ್ಳದ್ದು ಹೆಣ್ಮಕ್ಳದ ಅವರು. ನಮ್ಮ ಮಮ್ಮಿ ಮದುವೆ ಮಾಡಿರೋದು ನಂಜನಗೂಡವರು, ನಂಜಮ್ಮನ ಮನೆಯವರು. ಲಕ್ಷ್ಮಮ್ಮ ಕೊಟ್ಟಿದ್ದೆ. ಎಷ್ಟು ಕೋಟಿ ಕೊಟ್ಟಿದ್ದೆ? ಅಲ್ಲ ಎಷ್ಟು ಕೋಟಿ ಕೊಟ್ಟು ಮಾಡಿದ್ದೆ ನೀನು? ಕಿತ್ತಾಕಿದ್ದೆ. ಜೋಬಲ್ಲಿ ದುಡ್ಡು ಆಯ್ತಾ ನೋಡು ಮೊದಲು. ಬುಡ್ಗಾಸು ಇಲ್ಲ ಬುಡ್ಗ ಕೂತಾರೆ ಮುದಗಳ. ನಮ್ಮ ಮಮ್ಮಿ ಮದುವೆ ಮಾಡಿದವ್ರು ನಂಜನಗೂಡವ್ರು, ನಮ್ಮ ಅಕ್ಕದಿರು ಮದುವೆ ಮಾಡಿರೋದು ಜಮೀನು ಮಾರ್ಬಿಟ್ಟು ಮಾರೋರೆ. ಇವ್ರೇನೋ ಅಲ್ಲಿ ಕೋಟಿ ಕೊಟ್ಟು ಮಾಡಿರೋಳು ಹಿಂಗೆ ಹೇಳ್ತಾ ಊರ್ಲೆಲ್ಲ ಹೇಳ್ಕೊ ಬಂದಂತಲೇ. ನನ್ನ ಮೊಮ್ಮಗಳು ಮದುವೆ ಮಾಡೀನಿ, ಮಗಳು ಮದುವೆ ಮಾಡೀನಿ ಅಂತ ಮುದಗಳೇ. ನೀ ದಬಾಕ ಹೇಳ್ಸು. ಇಲ್ಲಿ ಅವನಲ್ಲ ಮದುವೆ ಮಾಡಿರವ ಪುಡ್ಸ್ವಾಮಿ, ನಿಂದು ಅಳಿಯ ಮುಂದೆನೇ ಅವನ್ನೆಲ್ಲ ಹೇಳ್ಸು ನೋಡ್ತೀನಿ. ನಿನ್ನ ಹತ್ರ ಎಷ್ಟು ದುಡ್ಡು ಇಸ್ಕೊಂಬಂದ್ಬಿಟ್ಟು ಮದುವೆ ಮಾಡೋನೆ ಅಂತ. ನಾನು ಕಣ್ಣ ಶಿಸ್ವಾರದಿಂದ ಅಕ್ಕಿ ಎತ್ಕೊಂಬಂದ್ಬಿಟ್ಟು ಸಾಯಂಕಾಲದ ಕಾಸು ತಗೊಬಂದು ತಂದು ಕೊಟ್ಟಿರೋ ಮಗ ನಾನು, ನನಗೆ ಗೊತ್ತಿಲ್ವಾ ನಿನ್ನ ಪೂಕು? ಶಿಸ್ವಾರದಕ್ಕಿನ ಮಗಳಿಗೆ ಮಾರ್ಕೊಂಡಿರೋ ಬಡ್ಡೆ ತಾವು ನೀವು. ನಮ್ಗೇನು ಮಾತಾಡಿರಿ? ಏನು ಮನೆ ಉದ್ಧಾರ ಮಾಡಿದವ್ರಿಗೆ ಮಾತಾಡ್ತಾರೆ. ಕೇಳಿಸ್ಕೊಂಡವ್ರು ಪಾಪ ಏನೋ ಕೋಟಿ ಖರ್ಚು ಮಾಡ್ಬಿಟ್ಟಿರ್ಬೇಕು, ಮಗಳಿಗೆ ಅನ್ಬೇಕು ಹಂಗೆ ಮಾತಾಡ್ತಾರೆ. ಬಡ್ಡೆ ತಾವನ್ನ ಮಾಸ್ತಿ ಎಲ್ಲ ನುಂಗಿ ನೀರು ಕುಡ್ಕೊಂಡಿದ್ದಾರೆ. ಅದು ಅಲ್ಲ ಮಾತು ಬೇರೆ. ಎಷ್ಟು ಚೆನ್ನಾಗಿ ಹೇಳಲ್ಲ, ಮಗಳು ಮದುವೆ ಮೊಮ್ಮಕ್ಕಳು ಮದುವೆ ಎಲ್ಲ ಮಾಡಿದಾಳಂತ. ನಾನು ಹೇಳ್ತಾ ಇಲ್ವಾ ಇಲ್ಲಿ ಅಂಗನವಾಡಿ ಅಕ್ಕಿ ತಗೊಬಂದಿರೋದಕ್ಕೂ ಕಾಸು ಕೊಟ್ಟಿದ್ದೀವಿ ಅಂತ. ಯಾವ ಗೌರ್ಮೆಂಟ್ದು ಅದು ಕೇಳ್ತೀನಿ, ಕೇಳೋ ಹಕ್ಕು ಎಲ್ಲರೂ ಪ್ರತಿಯೊಬ್ಬರಿಗೂ ಇರ್ತದೆ. ಅದು ನಾನು ಉದಾಹರಣೆಗೆ ಹೇಳ್ತಿರೋದು. ಆ ಶಿಸ್ವಾರದಕ್ಕಿನ್ನೂ ಕಾಸು ಕೊಟ್ಟು ತಗೊಂಡಿದ್ದೀನಿ ನಾನು. ಪುಕ್ಸಟ್ಟನ್ನು ಏನೂ ಕೊಟ್ಟಿಲ್ಲ, ಏನು ಬದನೆಕಾಯಿ ಮದುವೆ ಮಾಡಿರೋದು ಅಂತ. ಏನೋ ಕೇಳಿಸ್ಕೊಂಡ್ರೆ ಪಾಪ ಮಕ್ಕಳು ಮೊಮ್ಮಕ್ಕಳು ಮದುವೆ ಎಲ್ಲ ಮಾಡ್ಬಿಟ್ಟಾರೆ. ಕೋಟಿ ಖರ್ಚು ಮಾಡಿ ಅನ್ಬೇಕು. ಅಷ್ಟು ಚೆನ್ನಾಗಿ ಹೇಳ್ತಾವಳೆ. ಮೊಮ್ಮಕ್ಕಳು ಮನೆಗೆ ಬಂದರೆ ಒಂದು ಊಟ ಹಾಕೋ ಯೋಗ್ಯತೆ ಎಲ್ಲ ಬಡಿತವೆ. ಇಲ್ದಿರಲ್ಲ ಕ್ಯಾತೆ ತೆಗಿತಾರೆ ಮನೆ ಬಿಟ್ಬಿಟ್ಟು ಹೋಗ್ಲಿ ಅಂತ ಅಂದ್ಬಿಟ್ಟು ಮಾತು ಬೇರೆ ಮಾತಾಡ್ತವೆ. ಇಲ್ಲ ಮತ್ತು ಬೆಳಿಗ್ಗೆಯಿಂದ ಶಿವನಾರಾಯಣ ಅಂತ ಊರು ಸುತ್ಕೊ ಬಂದೀನಿ. ಅಲ್ಲ ಕಾಣ್ರು ಇಲ್ಲಿ ಪಾಪ ಯಾವತ್ತೋ ಎಷ್ಟೋ ವರ್ಷ 3 ವರ್ಷ ಆದಮೇಲೆ ನಿಮ್ಮ ಮನೆ ಕಾಲಿಟ್ಟಿದ್ದೀನಿ. ಒಂದು ಊಟ ಹಾಕ್ದೇ ಮನೆ ಬಿಟ್ಟು ಹೊಟ್ಟೋಗ್ಲಿ ಅಂದ್ಬಿಟ್ಟು ಇಲ್ದಾರ ಕಾಟ ಎಲ್ಲ ಕೊಡ್ತೀರಿ, ಇಲ್ದಾರ ನಾಟಕ ಎಲ್ಲ ಆಡ್ತಿದ್ರಿ ಬಡ್ಡೆ ತವ ನೀವು. ಅದಕ್ಕೆ ಏನೋ ಮನೆಯೆಲ್ಲ ಏನೋ ಕೋಟಿ ಖರ್ಚು ಮಾಡ್ಬಿಟ್ಟು ಮದುವೆ ಮಾಡಿಬಿಟ್ಟಿದ್ದಾಳಂತೆ. ಹೇಳ್ಸು ಅಲ್ಲೇ ಮದುವೆ ಮಾಡಿರೋ ಮುಂದೆ ನಿಲ್ಲಿಸೋಣ. ಹೇಳೋಣ ಎಷ್ಟು ಕೋಟಿ ರೂಪಾಯಿ ಇಸ್ಕೊಂಡು ಬಂದು ಎಷ್ಟು ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ ಮದುವೆಗೆ ನಿಮ್ಮ ಮಗಳು ಮದುವೆ ಮಾಡೋಕ್ಕೆ? ಹಳೆ ವಿಚಾರ ಅಲ್ಲ, ಹೇಳು ನೋಡ್ತೀನಿ. ಅದು ಎಷ್ಟು ಲಕ್ಷ ರೂಪಾಯಿ ಇಸ್ಕೊಂಡಿದ್ದೆ? ನನಗೆ ಗೊತ್ತಿರೋ ಪ್ರಕಾರ ಮದುವೆ ಮನೆಯಲ್ಲಿ ಮಿಕ್ಕಿರೋ ಸಾಮಾನು ತಗೊಬಂದವ ನೀನು. ಮದುವೆ ಮನೆ ಅಡುಗೆ ಮನೆಯಲ್ಲಿ ಮಿಕ್ಕಿರೋ ಮಿಕ್ಕಿರೋ ದಿನಸಿ ಸಾಮಾನು ಎತ್ಕೋಗ ಬಡತಾವ್ ನೀವು. ಮಾತಾಡ್ತಾಳೆ. ಚೌಟ್ರಿಯಿಂದ ಸಾಮಾನು ಸಾಗಿಸ್ತಾ ಬಡ್ಡೆತಾವೆಲ್ಲ ಮುಂದೆ ನಿಂತ್ಕೊಂಡು ಮದುವೆ ಮಾಡಿದವ್ರ ಮಾತಾಡ್ತಾರೆ. ಅವ್ರ ಮೇಲೆ ಲಕ್ಕಿ ಕತ್ಕೊಬರೋ ಬಡ್ಡೆತಾವು, ಶಿಸ್ವಾರದ ಲಕ್ಕಿ ಕತ್ಕೊಬರೋ ಬಡ್ಡೆತಾವೆಲ್ಲ ನಮ್ಮ ಮನೆ ನ್ಯಾಯಕ್ಕೆ ಹಂಗಾಯ್ತು. ಇಲ್ಲಿ ಕಾಸು ಕೊಟ್ಬಿಟ್ಟು ತಿಂದಿರೋದು, ಬಿಟ್ಟಿಗೇನು ತಿಂದಿಲ್ಲ. ಶಿಸ್ವಾರದಕ್ಕಿ ಆದರೂ ಕಾಸು ಕೊಟ್ಟೆ ತಗೊಂಡಿರೋದು ನಾವು. ಹೇಳ್ಸು ನಿನ್ನ ಅಳಿಯೋನು ಇಲ್ಲ, ಅವಳ ಮಗಳು ಅಳಿಲ್ಲ, ಮೊಮ್ಮಕ್ಕಳು ಯಾರನ್ನ ಬೇಕಾ ಕರ್ಬಿಟ್ಟು ಮಾತಾಡ್ಸು ನೋಡ್ತೀನಿ.
ಹೇಳ್ಸು, ಮಮ್ಮಿ ಕೈಲಿ ಹೇಳ್ಸು, ನಮ್ಮ ಅಣ್ಣನ ಕೈಲಿ ಹೇಳ್ಸು, ನಮ್ಮ ಅಪ್ಪನ ಕೈಲಿ ಹೇಳ್ಸು, ನಮ್ಮ ಮಮ್ಮಿ ಕೈಲಿ ಹೇಳ್ಸು, ನೋಡ್ತೀನಿ. ನಾನು 2 ಬಗ್ದಿರೋನು, ಪ್ರಪಂಚಕ್ಕೆ ಗೊತ್ತು ಅದು. ಯಾರ ಕೈಲವ್ರು ಹೇಳ್ಸ್ಬಿಡು ನಿನ್ನ ಮಗಳು ನಿನ್ನ 3 ಜನ ಮಕ್ಳಿಗೆ ಈ ಬದುಕಿರೋರು ಸತ್ತಾಗಿರೋರು ಬಿಟ್ಟಾಕು, ಈ ಬದುಕಿರೋ 3 ಜನ ಮಕ್ಳು ಕರ್ಸ್ಬಿಟ್ಟು ಮುಂದೆ ಮಾತಾಡ್ಬಿಡು ನೋಡ್ತೀನಿ. ಇಲ್ಲೇ ಲೆಕ್ಕಾಕೋ. ನಿನ್ನ ಮನೆ ಮುಂದೆ ಚಿಕ್ಕ ಮಗಳಿಗೆ ಸೈಟ್ ಕೊಡ್ಸಿದ್ದೆ, ನಮ್ಮ ಮಮ್ಮಿಗೆ ಏನು ಕೊಡ್ತಿದ್ದೆ ಬಂದೂರ್ಲಿರೋಳಿಗೆ? ನಡ್ಮನೆ ನೀಗ ಅದನ್ನೇ ಹೇಳ್ತಾ ಇರೋದು, ನಡ್ಮನೆ ಕೊಡ್ಸಿದೆ ನೀನು ಅಂತ. ಮುದಗಳ ಮಾತಾಡೋ ಚಂದ ಏನೋ ಮದುವೆ ಮಾಡಿಗಳಂತ ಮದುವೆ. ನಮ್ಮ ತಾತನ ಆಸ್ತಿ ಮಾಡ್ಬಿಟ್ಟು ನನ್ನ ಮಕ್ತಿರು ಮದುವೆ ಮಾಡಿರೋದು. ಕೇಳಿಸ್ಕೊ, ಯಾರಿಗಾರು ಕೇಳ್ಕೊಂಬಂದ್ಬಿಟ್ಟೆ ಊರು ತುಂಬ ಮದುವೆ ಮಾಡೀನು ಅಂತ. ಮುದಗಳ ಮನೆಗೆ ಬಂದರೆ ಒಂದು ತನ್ನ ಹಾಕೋ ಗತಿ ಇಲ್ಲ ನಿಮ್ಗಳಿಗೆ. ಮಾತು ಬೇರೆ ಮಾತಾಡ್ತೀರಾ. ನಿನ್ನ ಯೋಗ್ಯತೆ ಏನು ಅಂತ ಇವಾಗ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿರೋದು ನೋಡ್ರೆ ಗೊತ್ತಾಗಲ್ದ. ಮದುವೆ ಮಾಡ್ತಾಳಂತೆ, ಮದುವೆ ಮಾಡಿರೋ ಮದುವೆ ಮನೆಯಿಂದ ಅಕ್ಕಿ ಕತ್ಕೊಬರೋ ಬಡ್ಡೆ ತಾವು ನೀವು. ಇಲ್ಲ ಹಂಗೆ ಅವಿ ಎಷ್ಟು ಚಂದಾಗೆಲ್ಲ ಮದುವೆ ಮಾಡೀನಿ, ಮಗಳು ಮದುವೆ ಮಾಡೀನಿ, ಮೊಮ್ಮಕ್ಳು ಮದುವೆ ಮಾಡೀನಿ ಅಂತ. ತಾತನ ಆಸ್ತಿ ಮಾಡ್ಬಿಟ್ಟು ಮದುವೆ ಮಾಡಿರೋದು. ಅಡುಗೆ ಮನೆಯಿಂದ ಅಕ್ಕಿ ಕತ್ಕೊಬಂದು ಬಡ್ಡೆ ತಾವು ನೀವು. ಇಲ್ಲ ಮತ್ತೆ ಎಷ್ಟು ಚೆನ್ನಾಗಿ ಮಾತಾಡೋರ. ಇಲ್ಲ ಬುಡ್ಗ ಕೂತವ್ರು ಇಲ್ಲಿ. ಏನು ಹಂಗೆ ಕುಣಿತಾ ಇದ್ದಾರೆ ಇಲ್ಲಿ. ಮೊದಲು ನಮ್ಮ ಮನೆ ಬಡ್ಡೆ ತಾವು ನೆಟ್ಕಿದ್ರೆ ನಾನು ಯಾಕೆ ನಿಮ್ಮ ಮನೆಗೆ ಬರಬೇಕಾಗಿತ್ತು? ಅದೇನೋ ದಬಾಕ್ತೀವಿ ಅಂತ ಇರಿಸಿರೋದಕ್ಕೆ ಇರೋದಿಲ್ಲಿ. ನೆಟ್ಗಿರೋರಾಗಿದ್ರೆ ಒಳಿಯ ಮನೆ ಬಂದಾಗ ಕರ್ಕೊ ಕುಣಿಸಿ ಮಾತಾಡಿ ಮೊಕ್ಕೋಗ್ದು ಮನೆ ಸರಿ ಮಾಡಬೇಕು. ಮಗಳನ್ನ ಅಲ್ಲಿ ಬಿಟ್ಬಿಟ್ಟು ಅಳಿನ ಮನೆಗೆ ಸೇರಿಸ್ಕೊಂಡು ಇಲ್ದಾರ ಮಿಂಡ್ರಿಗೆ ಒಟ್ಟು ಆಟ ಆಡ್ತೀರ. ಮನೆ ಹೊಡಿಯೋ ಆಟ ಆಡೋರು ನೀವು ಬಿಡುತ್ತವ. ಇಲ್ದಾರ ಅನ್ನಂಗೆ ಆಟ ಆಡೋದು ಹಿಂಗೆ ಆಗೋದು. ನನಗೆ ಸತ್ಯನಾದನ ಎದುರ್ಕೊಂಡು ಮನೆ ಬಿಟ್ಬಿಟ್ಟು ಹೊಡೋಕ್ಕೆ ಪಾಪ ಇದ್ದದ್ದು ಮನೇನ ಅವ್ರ ಅಪ್ಪನ ಮನೇಲಿ ಮಗನ ಬದುಕಬಿಟ್ಟಿಲ್ಲ ನೀವು. ಮಗನ ಮನೆಯಿಂದ ಆಚೆ ಓಡಿಸ್ಬಿಟ್ಟು ಮನೇನ ಬೀಗ ಹಾಕೊಂಡು ಮನೆ ಮಾಡ್ಕೊಂಡು ಬಡ್ಡಾಯ್ತವ ನೀವು. ನಿಮ್ಮ ಮನೇಲಿ ಸೊಸೆ ತಗೊಂಡು ನಿನ್ನ ಮಗಳು ಮನೆ ತಗೊಂಡು ಸೊಸೆ ಮಾಡ್ಕೊಂಡು ಮಾದಾಗಳು ಮನೆ ಹಾಳೋಯ್ತು. ಪಾಪ ಸ್ವಂತ ಮಗ ಅವ್ರ ಅಪ್ಪನ ಆಸ್ತಿ ಬಿಟ್ಬಿಟ್ಟು ಊರ್ಬಿಟ್ಟು ಓಡೋದ ಅಂಥ ವಂಶರು ನಿಮ್ಮದು. ಚಿಕ್ಕ ಮಗಳು ಮನೆ ಕ್ಲೀನಾಗಿ ತಾರ್ಸಿ ಗುಡಿಸಿ ರಂಗೋಲಿ ಇಟ್ಟಾಯ್ತು. ಈಗ ನಮ್ಮ ಮನೆ ಶುರು ಮಾಡ್ಕೊಂಡೆ. ಅದು ನಾವು ನಿಮ್ಮ ಮನೆ ಕಂದನವರಲ್ಲ. ನಾವು ಲಕ್ಷ್ಮಮ್ಮನ ಮೊಮ್ಮಕ್ಕಳು ಅಂತ ಎಲ್ಲಿ ಬೋರ್ಡ್ ಹಾಕೊಂಡು ಓಡಾಡ್ತಾ ಇಲ್ಲ ನಾವು. ಇಲ್ಲೇ ಕುಂತಾನಲ್ಲ ಮದುವೆ ಎಲ್ಲ ಮೊಮ್ಮಕ್ಕಳು ಮದುವೆ ಮಾಡಿರೋ ಇಲ್ಲೇ ಮುಂದಿನ ಕೂತಾನಲ್ಲ. ಹೇಳ್ಸು ನೋಡ್ತೀನಿ. ಇಂಥ 10,000 ರೂಪಾಯಿ ಇಸ್ಕೊಂಬಂದಿದ್ದ. ಲಕ್ಷ ಬೇಡಲ್ಲ, 10,000 ಇಸ್ಕೊಂಬಂದಿದ್ದ ನೋಡು. ಮುಯ್ಯಿ ಹಾಕಿದೆ ನೋಡು ಫಸ್ಟು. ಮುಂದೇನಕ್ಕೆ ಮೊದಲನೇ ಪಂತಿಲಿ ಊಟ ಮಾಡ್ಕೊಂಡು ಮನೆಗೆ ಬರೋ ಬಡೇತಾವ ನೀವು. ಮುಯ್ಯಿ ಹಾಕಿದೆ ಅದನ್ನ ನೋಡು. ಮದುವೆ ಮಾಡೋದಿರಲಿ. ಎಷ್ಟು ಮೂಟೆ ಅಕ್ಕಿ ಸಾಗಿಸಿದೆ ಅದನ್ನ ನೆನೆಸ್ಕೊ ಮೊದಲು. ಮದುವೆ ಮನೆಯಿಂದ ಬಡೇತಾವೆ. ಎಷ್ಟು ಚೆನ್ನಾಗಿ ಹೇಳಲ್ಲ ಮದುವೆ ಮಾಡೋಳಂತೆ ಮದುವೆ. ನಾವು ಮರ್ತೋಗಿದ್ದೀವಿ. ಚೌಲ್ಟ್ರಿಂದ ಎಷ್ಟು ಕೆ ಜಿ ದಿನಸಿ ಕದ್ಕೊ ಹೋದ್ರು ಅನ್ನೋದ. ಇಲ್ಲ ಯಾರು ಹೇಳ್ಬೇಕಾದ. ಅದ್ಯಾಕಂದರು ಇದ್ದಂಗೆ ಹೇಳೋರು ಎದ್ದು ಆಯ್ತಂತೆ. ಅಲ್ಲ ಆ ಜನಗಳು ಗೊತ್ತಾಗೋದು ಪಾಪ ಜನಗಳಿಗೆ. ಅಪರೂಪಕ್ಕೆ ಮೊಮ್ಮಗ ಬಂದವನೇ ಎಷ್ಟು ಚೆನ್ನಾಗಿ ಅಡುಗೆ ಮಾಡಾಕ್ತಾಳೆ ಇವಳು ಅಂತ. 10 ರೂಪಾಯಿ ಅಲ್ಲ, ಬೆಳಗ್ಗೆ ಎದ್ದ ತಕ್ಷಣ 10 ರೂಪಾಯಿ 20 ರೂಪಾಯಿ ಸಾಲ ಮಾಡಕ್ಕೆ ಹೋಗ್ತಿದ್ದೆ. ಕಾಪಿ ಹಾಲು ತಗೊಬರ್ತೀನಿ, ಹಾಲು ತಗೊಬರೋಕ್ಕೂ ಕಾಸು ಸಾಲ ಮಾಡಕ್ಕೆ ಹೋಗ್ತಿದ್ಯಾ ನಿನ್ನ ಯೋಗ್ಯತೆಗೆ? ಅದು ನೋಡು ಫಸ್ಟು. ನಂಜನಗೂಡಿಂದ ಅಂಗನವಾಡಿ ಕೆಲ್ಸಕ್ಕೆ ಹೋಗಿ ಜಕ್ನಲ್ಲಿ ಸೇರ್ಕೊಂಡಾಗ ನಮ್ಮ ತಾತನ ಮನೆಯವ್ರು ನಿನ್ನ ಹೆಂಗೆ ನೋಡ್ಕೊಂಡಿದ್ರು, ಇದಕ್ಕೆ ಯಾವ ಮನೆ ಕೊಟ್ಟಿದ್ರು, ಎಷ್ಟು ಕೆ ಜಿ ಊಟ ಹಾಕಿದ್ರು ಅಂತ. ನಮ್ಮ ತಾತ ಕೊಟ್ಟಿದ್ದೆ ನಿನಗೆ 16 ಅಡಿ ಮನೆಯ ನೀರು ಕೊಟ್ಟಿದೆ. ಮತ್ತೆ ಗೌರ್ಮೆಂಟಲ್ಲಿ ಕೊಟ್ಟರೆ 20 ಅಡಿ 15 ಅಡಿ ಮನೆ ಒಳಗಡೆ ಕೂತ್ಕೊಳ್ಳೋಕೆ ಜಾಗ ಬಿಡ್ತಾ ಇಲ್ಲ. ಇಲ್ದೆಲ್ಲ ತಿಗಾರ್ಕತ್ತಿದೆ. ನಮ್ಮ ತಾತ ಕೊಟ್ಟಿದ್ದು 16 ಅಡಿ ಮನೆಯ ನಿನಗೆ. ಯಾರು ಯೋಗ್ಯತೆ ಏನು ಗೊತ್ತಾಗೋಲ್ಲ. ನಾವು ನೆಟ್ಗೆ ಕಾಂದನಲ್ಲಿ ಊಟಿರೋದಕ್ಕೆ ನಿನ್ನಂಥವ್ರು ಎಷ್ಟು ಜನ ಬಂದು ಮನೆ ಹಾಳು ಮಾಡಿದ್ರು ನೆಟ್ಗಿರೋದು. ಸರ್ಕಾರದವ್ರಿಗೂ ತಿಗಾಕೈತೀನಿ. ಚಿಕ್ಕ ಮನೆ ಒಂದು ತಡ್ಕೊ. ಅವನೇ ಅವ್ರ ಅಪ್ಪನ ಮನೆಯಿಂದ ಕೊಟ್ಟಿಲ್ಲ ಕಣ, ಗೌರ್ಮೆಂಟ್ ದುಡ್ಡು ಅದು. ಕೇಳ್ತೀನಿ ಅದು ಹೆಂಗೆ ನಿಂಗಮ್ಮನಿಗೆ ಎಲ್ಲ ಮಂಜಮ್ಮನಿಗೆ ಎಲ್ಲ ಬಂದೂರಲ್ಲಿ ಮನೆ ಸೈಟ್ ಕಳ್ಕೊಟ್ಟಿದ್ದೆ. ಬೋಳಿ ಮಗನೇ ಬಂದೂರಲ್ಲ ನಾನು ಹುಟ್ಟಾಗಿ ನಾನು 40 ವರ್ಷ ತಿಂದಿದ್ದೀನಿ, ನಮಗೆ ಸೈಟ್ ಕೊಟ್ಟಿಲ್ಲ ಅಂತ ಕೇಳ್ತೀನಿ. ಅವಾಗ ಕಾಯ್ಸ್ಕೊ ಕುಡಿರಪ್ಪ. ಊಟ ಹಾಕು ನೋಡ್ತೀನಿ. ಹಾಲು ಕೊಡ್ಲೇನೋ ಅಂತ ಒಂದಿದೆಲ್ಲ ಊಟ ಹಾಕು ನೋಡ್ತೀನಿ. ಊಟ ಯಾರಿಗೂ ಇಲ್ಲ. ಯಾಕಿಲ್ಲ ಊಟ ಯಾರಿಗೂ ಇಲ್ಲ? ನಾನು ಕೇಳಿದ್ರೆ ಅನ್ನ ಹಾಕೋ ಯೋಗ್ಯತೆ ಇಲ್ಲ ಅಂತ ಹೇಳು. ನಾನು ಕೇಳಲ್ಲ. ನೀ ಕೇಳ್ಬಿಡ ಕೂತ್ಕೊ. ನಾನು ಯಾಕೆ ಕೇಳಲಿ? ನಾವು ಆ ಮಮ್ಮಿ ಮನೇಲಿ ಊಟ ಮಾಡ್ಕೊಂಡು ಬಂದಿದ್ದೀನಿ. ಕಣ ಕೂತ್ಕೊ ಹೋಗಲಿ. ಮೊದಲ ಮಾತಾಡೋ ಯೋಗ್ಯತೆ. ಮನೆಗೆ ಮೊಮ್ಮಗ ಬಂದರೆ ಒಂದು ಊಟ ಹಾಕೋ ಯೋಗ್ಯತೆ ಇಲ್ಲ. ಮನೇಲಿ ಅಡುಗೆ ಮಾಡಿಲ್ಲ ಕೂತ್ಕೊಬಿಟ್ಟವ್ರೆ. ಇಲ್ಲದೆ ಇರೋದೆಲ್ಲ ತಿಗಾರ್ಕೊಳ್ಳೋದು. ಏನೋ ದಬಾಕಿನಿ ಅಂತ. ಎಷ್ಟು ಚಂದ ಹೇಳಲ್ಲ. ಮಗಳು ಮದುವೆ ಮಾಡಿದಾಳೆ, ಮೊಮ್ಮಕ್ಕಳು ಮದುವೆ ಮಾಡಿದಾಳಂತೆ. ಚೌಟ್ರಿಯಿಂದ ದಿನಸಿ ಸಾಮಾನು ಕತ್ಕೊಬಂದು ಬಡ್ಡೇತಾವೆಲ್ಲ ಮದುವೆ ಮಾಡಿವಿ ಅಂತ ಹೇಳ್ತೇವೆ. ಅಲ್ಲ ಒಂದು ಫೋನ್ ಮಾಡಿ ಕೇಳಿಸು. ಅದು ಯಾರು ನಿಂತು ಮದುವೆ ಮಾಡಿಸ್ಕೊಂಡಿರೋರು ಅಂತ ನಾನು ನೋಡ್ತೀನಿ. ಇಲ್ಲೇ ಮದುವೆ ಮಾಡಿರೋ ಕುತ್ತನೆಲ್ಲ ಪುಟ್ಸ್ವಾಮಿ ಕೇಳು. ನಾನು ಯಾಕೆ ಕೇಳಿ? ನೀನು ತಾನೇ ಹೇಳಿ. ಇಲ್ಲೇ ಮುಂದೆ ಕೂತಾನೆಲ್ಲ ನಿನ್ನ ಅಳಿಯ ಹೇಳ್ಸೋದು. ಎಷ್ಟು ಲಕ್ಷ ರೂಪಾಯಿ ಕೊಟ್ಟಿದ್ದೆ ನೀನು?
ಕತ್ತಿನ ಪಟ್ಟಿ ಇಟ್ಕ ಕೇಳು, 10 ಲಕ್ಷ ರೂಪಾಯಿ ಕೊಟ್ಟಿನಲ್ಲ ನಿನ್ನ ಮಗ ಕೂತ್ಕೊ ಮಾತಾಡ್ತಾನೆ, ಲೆಕ್ಕ ಹೇಳು ಅಂತ ಹೇಳ್ಸು ನೋಡ್ತೀನಿ ತಾಕತ್ತಿದ್ರೆ. ಮತ್ತೆ ಸುಮ್ಮ ಕೂತ್ಕೋ. 30 ಕೋಟಿ ರೂಪಾಯಿ ಆಸ್ತಿನ ಅಲ್ಲ ಅಳಿಯನ್ನ ಮುಂದೆ ಇಟ್ಕೊ, ಅಳಿಯನ್ನ ತಲೆ ಸೋರ್ಬಿಟ್ಟು ಜಮೀನು ನಮ್ಮ ತಾತನ ಜಮೀನೆಲ್ಲ ಮಾರ್ಕೊಂಡು ದುಡ್ಡು ತಗೊಂಡು ನುಂಗಿ ನೀರು ಕುಡಿತಾರೆ ಬಡ್ಡೆ ತಾವು ನೀವೇನು ಮಾತಾಡೋದು? ಸುಮ್ಮನೆ ನಿಲ್ಸೋ ಈ ಸರಿ. ನನಗೆ ನಮ್ಮ ತಾತನ ಆಸ್ತಿ ಬಿಟ್ಬಿಟ್ಟು ತಿಗ ಮುಚ್ಕೊಂಡು ನಿಮ್ಮ ತಿಕ್ಕ ನೀವು ತೊಳ್ಕೊಂಡಿದ್ದೀರ, ನಾನೇ ಬರ್ತಿದ್ದೆ ಇಲ್ಲಿಗೆ ಬಡ್ಡೆ ತಾವ. ನಮ್ಮ ಅಪ್ಪ ಮನೆಗೆ ಸೇರಿಸ್ಕೊಂಡು ಆ ಜಮೀನೆಲ್ಲ ಮಾರ್ಕೊಂಡು ದುಡ್ಡು ತಗೊಂಡು ನುಂಗಿ ನೀರು ಕುಡಿತಾರೆ ಬಡ್ಡೆ ತಾವು ನನಗೇನು ಹೇಳೋದು? ಒಂದಲ್ಲ ಎರಡಲ್ಲ 30 ಕೋಟಿ ರೂಪಾಯಿಗೆ ಹೆಚ್ಚಿಗೆ ಬೆಲೆ ಬರ್ತದೆ. 40 ಕೋಟಿ ರೂಪಾಯಿನ ಆಸ್ತಿ ಅದು. ಸೋಳ ಮಕ್ಕಳ ತಗೊಬಂದು ಎಲ್ಲರೂ ಮನೆಗೆ ಸೇರಿಸ್ಕೊಂಡು ಆಸ್ತಿ ಎಲ್ಲ ಬರ್ಸ್ಕೊಂಡು ಮಾರ್ಕೊಂಡು ನುಂಗಿ ನೀರು ಕುಡಿತಾರ ನೀವು ಬಡ್ಡೆ ತಾವ ನನಗೆ ಹೇಳ್ತೀರಾ? ನಾನು ಹೇಳ್ತೀನಕ್ಕೂ ಯಾಕೆ ಹೇಳಿ ಎತ್ತಕ್ಕೂ ಯೋಗ್ಯತೆ ಇಲ್ಲ ನಿಮ್ಗಳಿಗೆ. ಅಲ್ಲೇ ಹೇಳ್ತಾ ಇಲ್ವ ಅಲ್ಲಿ ನೀನು ಮನೆ ಮಾಡಿರೋಳೆ, ನೀನು ಮದುವೆ ಮಾಡಿರೋದೇ ನಿಮ್ಮ ಅವನ ಹತ್ರ ದುಡ್ಡು ಇಸ್ಕೊಬಂದು ಅಂತ. ಎಷ್ಟು ಚೆಂದಾಗಿ ಹೇಳೋರ. ಟಮಟೆ ಹಾಕ್ಸ್ಬಿಡು ಬಂದೂರಿಗೆ ಒಂದ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಪ್ಪ. ಏನೋ ದಬಾಕಿನ ಮದುವೆ ಅಂತ. ಅಂಗನವಾಡಿಯಿಂದ ಅಕ್ಕಿ ತಂದ್ಬಿಟ್ಟು ಕಾಸು ಮಾರ್ಕೊಂಡಿರೋದ ಮಗಳಿಗೆ ಅದನ್ನ ಕಾಣೋ ನಾವು. ಅಲ್ಲಿ ಇಡೋಣ, ಇಡ್ತೀನಿ. ಅಲ್ಲಿ ಕೂತ್ಕೊಂಡು ಕುಡಿಯ. ಅದಕ್ಕೆ ಬೂಸ್ಟ್ ಹಾಕಿ ಕುಡಿತೀನಿ ಮಡುಗಲ್ಲಿ. ಬೂಸ್ಟ್ ಇದ್ದದಾ ತರಬೇಕು. ಬೇಕಾ? ಇಲ್ಲ ಒಳಗಡೆ ಮಡಗಿತ್ತು ಒಳಗೆ ಹೋಗಿ ತಗೋಬರೋ. ಅಲ್ಲಿ ಎದುರುಗಡೆ ಮನೆ ಇದೆಯಲ್ಲ, ಆ ಮನೆಯವ್ರ ಮನೆ ಮುಂದೆ ಎಲ್ಲ ಗ್ಯಾದರ್ ಆಗಿದ್ದಾರೆ. ಒಂದಷ್ಟು ಜನ ಸೇರ್ಕೊಂಡು ಮಾತಾಡ್ತಿರೋದು ಬಡತ್ತು. ಅವೆಲ್ಲ ಇದೆ ಲಕ್ಷ್ಮಣ ಬಾಲಂಗೋಚಿಗಳು. ಅವ್ರುಗಳು ಅಷ್ಟೇ ಅವ್ರು ತುಂಬನೆ ಹೊಂದ್ಬಿಟ್ಟು ಬಡತ್ತೆ ಸೈಡ್ ಬರೆಸ್ಕೊಂಡು ಗೌರ್ಮೆಂಟ್ ಜಾಗದಲ್ಲಿ ಎಲ್ಲ ಒಂದೇ ಜಾತಿ ಜನ ನೋಡಿದ್ರು.
ಏನ ಸೊಳ್ಳೆ ಬತ್ತಿ ಹಸಿದ್ದು ಆಯಿತು, ಅದೇ ಕಿಡ್ಸಿದ್ದು ಆಯಿತು. ಅದೇ ಕಿಡ್ಸೇ 1 ಗಂಟೆ ಆಗದೆ. ಪಕ್ಕ ಬಂದಿರೋನು ಕೆಮ್ಮು ಬತ್ತಿಲ್ಲ, ಪಕ್ಕ ಬಂದಿರೋನಿಗೆ ವಾಸನೆನೂ ಗೊತ್ತಿಲ್ಲ. ಇಲ್ಲಿಂದ ಒಂದು 10 ಅಡಿ ದೂರದಲ್ಲಿ ಮಲಗಿರೋರಿಗೆ ಉಸಿರಾಡೋಕ್ಕಾಗ್ದಾಗ ಆಗ್ಬಿಟ್ಟಿದ್ದ. ಈಗ ಪಡೆದು ನೀವು ಕೆಮ್ಕೋ, ನನ್ನ ವಿಷಯಕ್ಕೆ ಯಾಕೆ ಬರಬೇಕು? ನೆಗದಾಟಿಕಲ್ಲಿ ಎದ್ರಕಳ ಮಗ ನಾನೆಲ್ಲ ತಿಳ್ಕೊಬಿಡು ಮೊದಲು. ಕಂಬಿ ಅನ್ಸೋ ಟೈಮ್ ಹತ್ರ ಬಂದದೆ, ಅದಕ್ಕೆ ದೀಪ ಹತ್ತು ಉರಿತಾ ಇರೋದು. ಭಾನುವಾರ ಇದಕ್ಕೆ ಹೋಯ್ತಾ ಇದೀ ಕಣ, ಜಕ್ನಳ್ಳಿಗೆ ಹೋಗಿದ್ದು ಬಂದು ಆಮೇಲೆ ಅದೇನಾರು ಒಂದು ಕತೆ ಮಾಡ್ತೀನಿ ಮುಂದಿನ ವಾರ. ಕೊಬ್ಬು ಎತ್ತಿರೋರಿಗೆಲ್ಲ ಹೊಸಿ ಕೊಬ್ಬು ಕರಗಿಸ್ಬೇಕಾಗಿ ಬಂದೈತೆ ಕರಗಿಸಮ್ಮ. ಇಲ್ಲಿ ಮನ್ಗಿರೋನು ಹೊಗೆ ಬರ್ತಿಲ್ಲ, ಅಲ್ಲಿ ಮನ್ಗಿರೋರು ಬಂದ್ಬಿಡ್ತದೆ. ಅದು 1 ಗಂಟೆ ಹಿಂದೆ ಹಸಿರೋ ಹೊಗೆ.